ಕರ್ಮಯೋಗಿ ಕೆಟ್ಟ ಕೆಲಸ ಮಾಡೋದೇ ಇಲ್ವಾ? ಪುಣ್ಯದ ಕೆಲಸಗಳು ಯಾವುದಮ್ಮ? ಇಲ್ಲಿ ಒಂದು ಪ್ರಶ್ನೆ ಯಾರೋ ಕೇಳಿದರು, ಅಹಂಕಾರಕ್ಕೂ ಬುದ್ಧಿಗೂ ಏನು ವ್ಯತ್ಯಾಸ? ಅಂದರೆ ಬುದ್ಧಿ ಇರೋರೆಲ್ಲ ಅಹಂಕಾರಿಗಳಲ್ಲ, ಬುದ್ಧಿ ಇದ್ದವರೆಲ್ಲ ಅಹಂಕಾರಿಗಳಲ್ಲ, ಅಹಂಕಾರಿಗಳೆಲ್ಲ ಬುದ್ಧಿವಂತರಲ್ಲ. ಅದರಿಂದ ನೀನು ಮಾಡೋ ಕರ್ಮದಲ್ಲಿ ಬುದ್ಧಿವಂತಿಕೆ ಬೇಕು. ಆ ಬುದ್ಧಿವಂತಿಕೆ ಅಹಂಕಾರ ರಹಿತವಾಗಿದ್ದರೆ ವಿವೇಕದಲ್ಲಿ, ಪ್ರಜ್ಞೆಯಲ್ಲಿ ನಿನ್ನ ಬುದ್ಧಿ ಜಾಗೃತವಾಗಿ ಕೆಲಸ ಮಾಡುತ್ತೆ. ಅದರಿಂದ ಕರ್ಮಯೋಗದಲ್ಲಿ ಬರೋದು ಒಳ್ಳೆ ಕೆಲಸ ಕೆಟ್ಟ ಕೆಲಸ ಅಂತಿಲ್ಲ. ಯಾವ ಕೆಲಸ ನೀನು ದೋಷಪೂರಿತವಾಗಿ ಮಾಡ್ತೀಯ, ಅದು ನೋಡೋಕ್ಕೆ ಎಷ್ಟೇ ಒಳ್ಳೆ ಕೆಲಸ ಆಗಿದ್ರೂ ಕೂಡ ಅದು ಮೈಲಿಗೆ. ಯಾಕೆ ಮೈಲಿಗೆ? ಪರಮಾತ್ಮನಿಗೆ ಪ್ರೀತಿ ಇಲ್ಲ. ಇಟ್ ವಿಲ್ ನಾಟ್ ಅಲೈನ್ ವಿತ್ ದಿ ಯೂನಿವರ್ಸ್. ಯಾವ ಕೆಲಸ ನೀನು ಮಾಡುವಾಗ ಅಹಂಕಾರ ರಹಿತವಾಗಿ ಮಾಡ್ತೀಯ, ಅಲ್ಲಿ ಅಷ್ಟು ಬಂಧನ ಇರಲ್ಲ, ಬಿಡುಗಡೆ ಇರುತ್ತೆ, ವಿಶಾಲತೆ ಇರುತ್ತೆ. ಅಲ್ಲಿ ಮಾಡೋ ಕೆಲಸ ನೋಡೋಕ್ಕೆ ಜನಗಳಿಗೆ ಕೆಟ್ಟದ್ದಾಗಿ ಕಂಡರೂ ಕೂಡ ದಟ್ ವಿಲ್ ಅಲೈನ್ ವಿತ್ ಯೂನಿವರ್ಸ್. ಪರಮಾತ್ಮನಿಗೆ ಪ್ರೀತಿ. ಯಾಕೆಂದರೆ ಮಡಿಯಿಂದ ಮಾಡಿದೆಯಾ ನೀನು. ಯಾವುದು ಮೈಲಿಗೆ, ಯಾವುದು ಮಡಿ? ಅಹಂಕಾರದ ಜೊತೆ ಇದ್ದಾಗ ಮೈಲಿಗೆ, ಅಹಂಕಾರನ ಬಿಟ್ಟಾಗ, ದೂರ ಬಂದಾಗ ನಾವು ಮಡಿ. ಅಮ್ಮ, ಕರ್ಮಕ್ಕೆ ಸಿಕ್ಕಾಕೊಂಡಿದ್ದವರ ಒಂದು 5 ಲಕ್ಷಣ ಹೇಳ್ತೀರಾ? ಯಾರು ಕರ್ಮಕ್ಕೆ ಸಿಕ್ಕಾಕೊಂಡಿರ್ತಾರೋ ಅವರು ತಡಪಡಿಸ್ತಾ ಇರ್ತಾರೆ. ಪ್ರಾರಂಭಿಸೋದೇ ಕಷ್ಟ. ಪ್ರಾರಂಭಿಸಿದ ಮೇಲೆ ಮುಗಿಯೋವರೆಗೂ ಆತಂಕ, ಗಾಬರಿ, ರಿಸಲ್ಟ್ ಏನಾಗುತ್ತೋ ಅನ್ನೋ ಭಯ, ಮುಂದೇನೋ ಅನ್ನೋ ಭಯ, ಯಾರು ನೋಡಿಬಿಡ್ತಾರೋ ಅನ್ನೋ ಭಯ. ಇದು ಯಾವಾಗಲೂ ಕೂಡ ಹೊರಮುಖವಾಗಿರೋದ್ರಿಂದ ಮನಸ್ಸು ಯಾವಾಗಲೂ ಕೂಡ ಟೆನ್ಷನ್ನಲ್ಲಿರುತ್ತೆ. ಎರಡನೇದು, ಕರ್ಮ ಏನು ತನಗೆ ಕೊಡದೇ ಇದ್ದರೆ ಡ್ಯೂಟಿ ಮಾಡಲೇಬೇಕಾದ ಕರ್ಮನೂ ಅವನು ಮಾಡೋದಿಲ್ಲ. ನನಗೇನು ಸಿಗುತ್ತೆ, ಏನು ಲಾಭ ಇದೆ, ನಾನು ಮಾಡಲ್ಲ ಅಂತ ಎಷ್ಟೋ ಕರ್ಮವನ್ನು ತ್ಯಜಿಸ್ಬಿಡ್ತಾನೆ. ಲಾಭ ಇಲ್ಲದಿರೋ ಕರ್ಮನ ಬಿಟ್ಬಿಡ್ತಾರೆ. ನಷ್ಟ ನನಗೆ ಎಂದು ಗೊತ್ತಾದರೂ ಬಿಟ್ಬಿಡ್ತಾನೆ. ಲಾಭ ನಷ್ಟದ ಮೇಲೆ ಹೋಗುತ್ತೆ ಅವನ ಕರ್ಮ, ಆ ಲಕ್ಷಣ. ಅದರಿಂದ ಅವನು ಎಲ್ಲ ಕರ್ಮನೂ ಮಾಡೋಕ್ಕಾಗಲ್ಲ. ಅವನ ಕೈನಲ್ಲಿ ಕಮಿಟ್ಮೆಂಟ್ ತುಂಬ ಕಮ್ಮಿ ಇರುತ್ತೆ. ಆಗಿದ್ದು ಮಾತ್ರ ಅವನು ಚೀಟಿ ಹಾಕ್ತಾನೆ, ನಾ ಮಾಡಿದೆ ಅಂತ. ಚೆನ್ನಾಗಾಗಿರೋದು, ಸರಿಯಾಗಿರೋದು, ಒಳ್ಳೆಯದಾಗಿರೋದು, ಅವನು ಎಲ್ಲ ಜನ ಒಪ್ಪೋದು, ಆ ಥರದ್ದೆಲ್ಲ ಆರಿಸ್ಕೊಂಡಿಟ್ಕೊಂಡು ಇದೆಲ್ಲ ನಾನು ಮಾಡಿದೆ ಅಂತ ಕ್ಲೈಮ್ ಮಾಡ್ತಾನೆ. ಎಷ್ಟೋ ಕೆಲಸ ಮಾಡುವಾಗ ಆಗದೇ ಇದ್ದರೆ ಅದನ್ನು ನಾನು ಆಗಿಲ್ಲ ಅಂತ ಒಪ್ಕೊಳ್ಳಲ್ಲ, ನಾ ಮಾಡೋಕ್ಕಾಗಲಿಲ್ಲ ಅಂತ ಒಪ್ಕೊಳ್ಳಲ್ಲ, ನನ್ನಿಂದ ತಪ್ಪಾಯಿತು ಅಂತ ಒಪ್ಕೊಳ್ಳಲ್ಲ, ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ಒಪ್ಕೊಳ್ಳಲ್ಲ. ಅದನ್ನು ಬೇರೆಯವ್ರ ಮೇಲೆ ಸುಲಭವಾಗಿ ಕತೆ ಕಟ್ಟಿಬಿಟ್ಟು ಬೇರೆಯವ್ರ ಮೇಲೆ ಹಾಕ್ತಾನೆ. ಈ ಜಾಣತನ, ಈ ಕನ್ನಿಂಗ್ನೆಸ್ಸು ಯಾರಿಗಿರುತ್ತೋ ಅವರು ಕರ್ಮಯೋಗಿಗಳೇ ಅಲ್ಲ. ಕ್ಲೇಮ್ ಮಾಡ್ತಾ ಹೋಗೋದು, ಇದು ಕೂಡ ಲಕ್ಷಣ. ಆಮೇಲೆ ಮಾಡ್ತಾ ಇರುವಾಗ ಅವನಿಗೆ ಸುಸ್ತಾದರೆ ದೇಹಕ್ಕೆ ಬಿಟ್ಟುಬಿಡ್ತಾನೆ. ದೇಹನ ಕಾರಣ ಮಾಡ್ತಾನೆ, ನನ್ನ ಕೈಲಾಗಲ್ಲ ಅಂತ ಹೇಳ್ತಾನೆ. ಮನಸ್ಸಿಗೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಅವನ ಕೆಲಸ. ಅವನನ್ನು ಯಾರೂ ನಂಬಕ್ಕೆ ಸಾಧ್ಯ ಇಲ್ಲ. ಯಾವ ಡಿಸಿಷನ್ನು ತೊಗೊಳ್ಳಲ್ಲ ಅವನು. ಬೇರೆಯವರು ತನಗೋಸ್ಕರ ಡಿಸಿಷನ್ ತೊಗೋಬೇಕು, ಅದರಲ್ಲಿ ಆದರೆ ತಾನು ಮಾಡಿದೆ ಅಂತ, ಆಗದೆ ಇದ್ದರೆ ಬೇರೆಯವ್ರ ಮೇಲೆ ಹಾಕ್ತಾನೆ. ನೀನು ಹೇಳಿದ್ದು ನಾ ಕೇಳಿದ್ದಕ್ಕೆ ಹಂಗಾಯಿತು ಅಂತ ದೇವ್ರ ಮೇಲೂ ಹಾಕ್ತಾನೆ, ಕಾಲದ ಮೇಲೆ ಹಾಕ್ತಾನೆ, ಸಂದರ್ಭದ ಮೇಲೆ ಹಾಕ್ತಾನೆ. ಯಾವುದು ಜವಾಬ್ದಾರಿ ತೊಗೊಳ್ಳಲ್ಲ, ಬೇಜವಾಬ್ದಾರಿ, ಕಮಿಟ್ಮೆಂಟ್ ಇಲ್ಲ. ಈ ಥರದ್ದೆಲ್ಲ ಲಕ್ಷಣಗಳನ್ನು ದಿನನಿತ್ಯ ನೋಡ್ತೀವಿ ನಾವು. ಮಾತಾಡೋವಾಗಲೇ ಮಾಡಲ್ಲ ಅಂತ ಡಿಸೈಡ್ ಮಾಡಿಕೊಂಡೇ ಮಾತಾಡೋದು. ಮೊದಲೇ ಡಿಸೈಡ್ ಆಗೋಗಿರುತ್ತೆ ನಾ ಮಾಡಲ್ಲ ಅಂತ. ಆದರೂ ಕೂಡ ಅವನು ಮಾಡೋ ಹಾಗೆ ನಾಟಕ ಮಾಡ್ತಾನೆ. ಅವರೇ ಹೇಳಬೇಕು ನೀ ಮಾಡಬೇಡ ಅಂತ, ಅವ್ರ ಬಾಯಿಂದಾನೇ ಬರೆಸ್ಬಿಟ್ಟು ನೀವು ಹೇಳಿದ್ರಲ್ಲ ಅದಕ್ಕೆ ಮಾಡಲಿಲ್ಲ ಅಂತ ಹೇಳೋ ಅಷ್ಟು ಜಾಣತನ ಕೂಡ ಇರುತ್ತೆ. ಇದೆಲ್ಲ ಕರ್ಮಯೋಗಿಯ ಲಕ್ಷಣ ಅಲ್ಲ, ಇದು ಒಂಥರ ಸ್ಮಾರ್ಟ್ನೆಸ್. ಅಮ್ಮ, ಕರ್ಮಯೋಗಿ ಮಾಡೋ ಕೆಲಸಕ್ಕೂ
ಸಾಮಾನ್ಯರು ಮಾಡೋ ಕೆಲಸಕ್ಕೂ ಏನು ಮುಖ್ಯವಾದ ವ್ಯತ್ಯಾಸ? ಕರ್ಮಯೋಗ ಅನ್ನೋ ಪದ ಇದೆಯಲ್ಲ, ಅದರಲ್ಲಿ ಕರ್ಮ ಕಾಮನ್. ಕರ್ಮ ಅಂದರೆ ಕೆಲಸ, ಇಷ್ಟೇ ಅರ್ಥ. ನಾವು ತಿಳ್ಕೊಳ್ಬೇಕಾದದ್ದು ಎರಡನೇ ಭಾಗ, ಯೋಗ. ಯೋಗದಲ್ಲಿ ಮಾಡುವ ಕೆಲಸ, ಯೋಗಸ್ಥಃ ಕುರು ಕರ್ಮಾಣಿ, ಯೋಗದಲ್ಲಿದ್ದು ಮಾಡು ಅಂತ ಕೃಷ್ಣ ಹೇಳ್ತಾನೆ. ಯೋಗ ಅನ್ನೋದು ಬಹಳ ಮುಖ್ಯ. ಆ ಯೋಗ ಅನ್ನೋದು ಕರ್ಮದ ಪಕ್ಕ ಇಲ್ಲದೆ ಇದ್ದರೆ ಏನಿರಕ್ಕೆ ಸಾಧ್ಯ? ಅಯೋಗ. ಯೋಗದಲ್ಲಿ ಕರ್ಮ ಮಾಡದೇ ಇದ್ದರೆ ಅದು ಅಯೋಗ. ಯೋಗದಲ್ಲಿಲ್ಲ, ಇಂಟಿಗ್ರಿಟಿ ಇಲ್ಲ, ಮನಸ್ಸು ಮತ್ತು ದೇಹ ಒಂದಾಗಿಲ್ಲ, ಯೋಚನೆಗಳು ಮಾಡುವ ಕರ್ಮದಲ್ಲಿ ಇಲ್ಲ, ಎಲ್ಲೋ ಇದೆ, ಭಾವನೆಗಳಿಲ್ಲ, ಅಲ್ಲಿ ದೊಡ್ಡ ಒಂದು ಗ್ಯಾಪ್ ಇದೆ ಮೈಂಡ್ಗೂ ಬಾಡಿಗೂ. ಅದರಿಂದ ಇಲ್ಲಿ ಅಯೋಗ ಅಂತಾರೆ. ಅಂದರೆ ಕರ್ಮಯೋಗಿ ಮಾಡುವ ಕೆಲಸಕ್ಕೂ ಒಂದು ಅಯೋಗ್ಯ ಮಾಡುವ ಕೆಲಸಕ್ಕೂ ವ್ಯತ್ಯಾಸ ಅಂತ ಕೇಳಬೇಕು. ಯೋಗದಲ್ಲಿರುವನು ಅಯೋಗ್ಯ, ಅಯೋಗಿ ಅಯೋಗ್ಯನು, ಯೋಗಿ ಯೋಗ್ಯನು. ಯೋಗ್ಯವಾದ ಕೆಲಸಗಳು ಯಾವುದು? ಯೋಗದಲ್ಲಿದ್ದು ಮಾಡುವುದು ಯೋಗ್ಯವಾದ ಕೆಲಸ, ಅಯೋಗದಲ್ಲಿ ಮಾಡುವುದು ಅಯೋಗ್ಯವಾದ ಕೆಲಸ. ಅದರಿಂದ ನಮಗೆ ವ್ಯತ್ಯಾಸ ಎಲ್ಲಿ ಬರುತ್ತೆ ಅಂದರೆ ಆ ಯೋಗ್ಯತೆ ಮೇಲೆ ಬರುತ್ತೆ. ಆ ಯೋಗ್ಯತೆ ಏನು? ಮನಸ್ಸಿನ ಕ್ವಾಲಿಟಿ. ನಾವಿಲ್ಲಿ ಕರ್ಮನ ನೋಡಬಾರ್ದು, ಕರ್ಮ ಮಾಡುವ ಮನೋಧರ್ಮದ ಕಡೆಗೆ ಗಮನ ಕೊಡಬೇಕು. ಮನೋಧರ್ಮ ಅಂದರೆ ಮನಸ್ಸಿನ ಆಳ, ಮನಸ್ಸಿನ ಸೂಕ್ಷ್ಮತೆ, ಮನಸ್ಸು ಎಷ್ಟನ್ನ ಗ್ರಹಿಸುತ್ತೆ, ಯಾವ ರೀತಿ ಗ್ರಹಿಸುತ್ತೆ, ಆ ಜ್ಞಾನ, ಗ್ರಹಿಕೆಯ ಜ್ಞಾನ, ಈ ನಾಲೆಡ್ಜ್ ಆಫ್ ಪರ್ಸೀವಿಂಗ್, ಹೌ ಯು ಪರ್ಸೀವ್, ಎಷ್ಟು ಆಳಕ್ಕೆ ಅದನ್ನು ನೀನು ಅಸಿಮಿಲೇಟ್ ಮಾಡ್ಕೊಂಡಿದ್ಯಾ, ಎಷ್ಟು ನಿನ್ನ ಅನುಭವಕ್ಕೆ ಬಂದಿದೆ, ಬುದ್ಧಿಯಿಂದ ತೊಗೊಂಡಿದ್ಯಾ, ಅಹಂಕಾರದಿಂದ ತೊಗೊಂಡಿದ್ಯಾ, ಅವುಗೆ ಅಂತರಂಗಕ್ಕೆ ಮುಟ್ಟಿದೆಯಾ, ಅಲ್ಲಿಂದ ನಿನಗೆ ಪ್ರಚೋದಿತವಾದರೆ ಕರ್ಮಗಳು, ಜ್ಞಾನ ಪ್ರಚೋದಿತವಾದದ್ದು ಕ್ರಿಯೆಯಾಗಿ ಹೊರಗೆ ಬರುತ್ತೆ, ಸತ್ಕರ್ಮವಾಗಿ ಹೊರಗೆ ಬರುತ್ತೆ. ಆ ವ್ಯತ್ಯಾಸ ಮನಸ್ಸಿನಲ್ಲಿದೆ. ಶತ್ರು ಮನಸ್ಸಿಂದ ಮಾಡಿದ್ರೆ ಒಂದು, ಮನಸ್ಸನ್ನು ಮಿತ್ರನನ್ನಾಗ ಮಾಡಿ ಬೆಳೆಸ್ಕೊಂಡ್ರೆ ಒಂದು ಕರ್ಮ. ಒಂದು ಕರ್ಮಯೋಗ, ಒಂದು ಕರ್ಮ. ಅಮ್ಮ, 24 ಗಂಟೆ ಮನೇಲಿ ಮಾಡೋ ಕೆಲಸಕ್ಕೂ ಹೊರಗಡೆ ಹಣಕ್ಕೆ ದುಡಿಯೋ ಕೆಲಸಕ್ಕೂ ಏನು ವ್ಯತ್ಯಾಸ? 24 ಗಂಟೆ ಅಂತ ಬಂದಾಗಲೇ ಗೊತ್ತಾಗುತ್ತೆ ಸರ್ವಕರ್ಮಗಳು ಏನು ಮಾಡ್ತಿರೋ ಎಲ್ಲನೂ 24 ಗಂಟೆನಲ್ಲಿ. ಎಲ್ಲವೂ ಕರ್ಮಯೋಗದಲ್ಲಿ ಮಾಡ್ಬೋದು, ಯೋಗವಿಲ್ಲದೇನೂ ಮಾಡ್ಬೋದು. ಇಲ್ಲಿ ನಮ್ಮ ಇಂಟೆನ್ಷನ್ ಏನು ಅನ್ನೋದು ಬಹಳ ಮುಖ್ಯ. ನಾವು ಯಾವ ಉದ್ದೇಶಕ್ಕೆ ಕರ್ಮವನ್ನು ಮಾಡ್ತಾ ಇದ್ದೀವಿ? ಹಣಕ್ಕೆ ಮಾಡ್ತಾ ಇದ್ದೀವಿ. ಹಣಕ್ಕೆ ಬರೀ ಮಾಡೋದಷ್ಟೇ ಅಲ್ಲ, ಹಣ ಯಾಕೆ ಬೇಕು, ಯಾಕೆ ಬೇಕು ಅನ್ನೋಕ್ಕಿಂತ ಎಷ್ಟು ಬೇಕು, ಯಾಕೆ ಅಷ್ಟೊಂದು ಬೇಕು, ಇದು ಸಿಗದೇ ಇದ್ದರೆ ಜೀವನ ಏನು, ಇದು ಸಿಗಲೇಬೇಕಾದರೆ ಹಠ ಏನು, ನಾವು ಎಷ್ಟು ಪ್ರಾಮುಖ್ಯತೆಯನ್ನು ಹಣಕ್ಕೆ ಕೊಟ್ಟಿದ್ದೀವಿ, ಇದೆಲ್ಲ ನಮ್ಮ ಒಂದು ಆ್ಯಟಿಟ್ಯೂಡ್, ನಮ್ಮ ಚಿಂತನೆ ಮೇಲೆ ಹೋಗುತ್ತೆ. ನಾವು ಯಾವಾಗ ನಮ್ಮ ಮೌಲ್ಯ ಪ್ರಪಂಚದಲ್ಲಿ ಹಣಕ್ಕೇ ಇರುತ್ತೋ, ಅದಕ್ಕೆ ಸಂಬಂಧಪಟ್ಟ ವಸ್ತು, ಅದಕ್ಕೆ ಸಂಬಂಧಪಟ್ಟ ವಿಷಯಗಳೆಲ್ಲ ಬೇಕು, ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಆಸಕ್ತಿಯಿಂದ ಗ್ರಹಿಸ್ತೀವಿ, ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳ ಜೊತೆಗೆ ಓಡಾಡ್ತೀವಿ. ಅಂದರೆ ನಮ್ಮ ಪಂಚ ಇಂದ್ರಿಯಗಳೂ ಕೂಡ ಅದರ ಹಿಂದೆ ಬೀಳುತ್ತೆ, ಹಣದ ಹಿಂದೆ, ಹಣಕ್ಕೆ ಸಂಬಂಧಪಟ್ಟ ವಿಷಯಗಳ ಹಿಂದೆ. ಅದನ್ನು ಅರ್ಥ ಅಂತಾರೆ, ಅರ್ಥ ಸಂಪಾದನೆಗೆ ನಾವು ಬೀಳ್ತೀವಿ. ಅದಕ್ಕೆ ತಕ್ಕಂತೆ ಪರಿಣಾಮ ಕಾಯ್ತೀವಿ, ನಿರೀಕ್ಷಿಸ್ತೀವಿ, ಅಪೇಕ್ಷೆ ಪಡ್ತೀವಿ. ವ್ಯಾಪಾರ ಮನೋಧರ್ಮ ಇರುತ್ತೆ ಇಲ್ಲಿ. ಏನೋ ಒಂದು ಸಿಗದೇ ಇದ್ದರೆ ನಾವು ಅದನ್ನು ಮಾಡೋದಿಲ್ಲ, ಸಿಗೋವರೆಗೂ ಕೂಡ ಹಠದ ಮೇಲೆ ಮಾಡ್ತೀವಿ, ಸ್ಪರ್ಧೆನಲ್ಲಿ ಮಾಡ್ತೀವಿ, ಟೆನ್ಷನ್ ಮಾಡ್ಕೊಂಡು ಮಾಡ್ತೀವಿ. ಅಹಂಕಾರಕ್ಕೆ ಉತ್ತೇಜನ ಇವೆಲ್ಲನೂ. ಅಹಂಕಾರ ಬಿದ್ದೋಗುತ್ತೆ, ನಾವು ಮಾಡಿದ ಕೆಲಸ ಫೇಲ್ಯೂರ್ ಆಗೋದ್ರೆ ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಇದೆಲ್ಲ ಹೊರಮುಖವಾಗಿ ನಡೆಯೋದು ಮಾಯೆಯಲ್ಲಿ. ಅಹಂಕಾರದ ಮಾಯೆ ಆಡಿಸುವಾಗ ಈ ಥರ ನಡೆಯುತ್ತೆ. 24 ಗಂಟೆ ಮನೇನ ಮಾಡಲಿ ಹೊರಗಡೆ ಮಾಡಲಿ ಒಂದೇ ಈ ಟೆನ್ಷನ್ನಿಂದ ಮಾಡಿದಾಗ
ಎಂಥ ಕೆಲಸವೂ ಕೂಡ ಅಕರ್ಮವೇ, ಕುಕರ್ಮವೇ. ಅಲ್ಲಿ ವ್ಯತ್ಯಾಸ ಬರಲ್ಲ. ಮನೇಲಿ ಮಾಡೋದಕ್ಕೆ, ಹೊರಗಡೆ ಮಾಡೋದಕ್ಕೆ. ಆಚೆ ಮಾಡಿದ್ಲಿ, ಮನೇಲಿ ಮಾಡಲಿ, ಮನೇಲೂ ಕೂಡ ಹಣ ನಾವು ಅಪೇಕ್ಷೆ ಪಡದೇ ಇದ್ದರೂ ಜನರ ಮನ್ನಣೆ ಅಪೇಕ್ಷೆ ಪಡ್ತೀವಿ, ವ್ಯಾಲಿಡೇಷನ್. ನಾನು ಇಷ್ಟು ಮಾಡಿದ್ದೀನಿ, ಒಬ್ಬರು ನನ್ನನ್ನು ಅಯ್ಯೋ ಅನ್ನಲಿಲ್ಲ, ಪಾಪ ಅನ್ನಲಿಲ್ಲ, ನಾನು ಗಮನಿಸಲಿಲ್ಲ, ನನಗೇನೂ ಕೊಡಲಿಲ್ಲ, ಅದನ್ನು ನೋಡಲಿಲ್ಲ, ನನಗೇನೂ ಸಿಕ್ಕಲಿಲ್ಲ, ಇವ್ರು ಯಾಕೆ ಹಂಗೆ ಅನ್ಬಾರ್ದಾಗಿತ್ತು, ಇವ್ರಿಗೋಸ್ಕರ ಮಾಡಿದ್ದೀವಿ. ಎಷ್ಟು ವ್ಯಾಮೋಹದಲ್ಲಿ ಮಾಡ್ತೀವಿ. ಹಣವನ್ನು ಬಯಸಿ ಮಾಡೋದು, ಜನಗಳ ಮನ್ನಣೆ ಬಯಸಿ ಮಾಡೋದು ಎರಡೂ ಒಂದೇ. ಅದರಿಂದ ಅದರಲ್ಲಿ ವ್ಯತ್ಯಾಸ ಬರೋದೇ ಇಲ್ಲ. ಮತ್ತೆ ಮನೋಧರ್ಮವೇ ಕಾರಣ. ಅಮ್ಮ, ಹಾಗೆ ಪೂಜೆಗೆ ಸಿಕ್ಕಾಕೊಂಡವರ ಒಂದು 5 ಲಕ್ಷಣ ತಿಳಿಸ್ಕೊಡ್ತೀರಾ? ಕರ್ಮಯೋಗ ಬೇಗ ಅರ್ಥ ಆಗುತ್ತೆ. ಅಕರ್ಮ, ಕುಕರ್ಮ, ಅಧರ್ಮ, ಅಹಂಕಾರ ಬುದ್ಧಿಗೆ, ಮಾಯಾ ಬುದ್ಧಿಗೆ ಅರ್ಥ ಆಗೋದಿಲ್ಲ. ಕರ್ಮಯೋಗ ಅರ್ಥ ಆಗುತ್ತೆ, ಮಾಡೋದು ಬಿಡೋದು ನಮ್ಮ ಕೈಲಿದೆ. ಆದರೆ ಅಕರ್ಮ, ಕುಕರ್ಮ ಅದು ಅರ್ಥ ಆಗಲ್ಲ, ಸುಲಭವಾಗಿ ಅರ್ಥ ಆಗಲ್ಲ. ಯಾಕೆ ಅಂದರೆ ನಾನು ಒಳ್ಳೆ ಕೆಲಸ ಮಾಡ್ತಿದ್ದೀನಿ. ಪೂಜೆ ಮಾಡೋದ ಕರ್ಮನ ಅಲ್ಲ, ದೇವಸ್ಥಾನಕ್ಕೆ ಹೋಗೋದ ಕರ್ಮನ ಅಲ್ಲ. ದೀಸ್ ಆರ್ ದಿ ಗುಡ್ ಡೀಡ್ಸ್, ಪುಣ್ಯ ಕಾರ್ಯಗಳನ್ನು ನಾನು ಮಾಡ್ತಾಯಿದ್ದೀನಿ. ಇದರಿಂದ ನನಗೆ ಲಾಭ ಇದೆ. ನಾ ಪೂಜೆ ಮಾಡೋದರಿಂದ ನನ್ನ ಕರ್ಮ ಕಳೆಯುತ್ತೆ, ನಾನು ಮಾಡಿದ್ದು ಪಾಪಗಳು ಪರಿಹಾರವಾಗುತ್ತೆ, ನನ್ನ ಜನ್ಮಾಂತರದ ಕರ್ಮವನ್ನು ನಿವಾರಣೆ ಆಗುತ್ತೆ ನಾನು ಪೂಜೆ ಮಾಡಿದ್ರೆ. ಈ ಭಾವನೆ ಇರೋದ್ರಿಂದ ನಾವು ಅಂದ್ಕೋತೀವಿ ನಾವು ಮಾಡ್ತಾ ಇರೋದು ಒಳ್ಳೆ ಕೆಲಸ ಆರಿಸ್ಕೊಂಡಿದ್ದೀವಿ, ಪುಣ್ಯದ ಕರ್ಮ ಆರಿಸ್ಕೊಂಡಿದ್ದೀವಿ ಅಂತ ಅನಿಸುತ್ತೆ. ಆದರೆ ಅದು ಕರೆಕ್ಟ್, ನಿಮ್ಮ ವಿಶ್ಲೇಷಣೆ ಕರೆಕ್ಟ್. ಆದರೆ ಮಾಡುವ ಪ್ರಕ್ರಿಯೆ ಇದೆಯಲ್ಲ, ಅದೇ ಕರ್ಮಯೋಗ. ಕರ್ಮಯೋಗ ಯಾವ ಕರ್ಮ ಅಂತ ಚೂಸ್ ಮಾಡಿದೆಯಾ ಅದರಲ್ಲಿಲ್ಲ. ಎಷ್ಟು ಮಾಡಬೇಕು ಅಂದ್ಕೊಂಡಿದ್ಯಾ ಅಂತ ಲೆಕ್ಕ ಹಾಕಿದೆಯಾ ಅದರಲ್ಲಿ ಕರ್ಮಯೋಗ ಇಲ್ಲ. ಏನೇನು ಒಳ್ಳೆ ಕೆಲಸಗಳನ್ನ ನೀನು ಗುಡ್ಡೆ ಹಾಕ್ಕೊಂಡಿದ್ಯಾ, ಲಿಸ್ಟ್ ಮಾಡ್ಕೊಂಡಿದ್ಯಾ, ಅದು ಕರ್ಮಯೋಗಕ್ಕೆ ಬರಲ್ಲ. ಆದರೆ ಆ ಪ್ರಕ್ರಿಯೆ ಕರ್ಮಯೋಗ. ನೀನು ಹೇಗೆ ಮಾಡ್ತೀಯಾ, ಏನು ಮಾಡ್ತೀಯಾ ಅನ್ನೋ ದೇವರು ಕೇಳೋದೇ ಇಲ್ಲ. ನೀನು ಹೇಗೆ ಮಾಡ್ತೀಯಾ, ಹೇಗೆ ಅಂದರೆ ಯಾವ ಸ್ಥಿತಿನಲ್ಲಿ ನೀನು ಮಾಡ್ತೀಯ, ಮನಸ್ಥಿತಿ, ಯಾವ ಒಂದು ಡೈಮೆನ್ಷನ್, ನಿನ್ನ ಆಯಾಮ ಏನು ಕೆಲಸ ಮಾಡಬೇಕಾದ್ರೆ, ಯಾವ ಮನೋಧರ್ಮದಲ್ಲಿ ನೀನು ಆ ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ. ನೀನು ಯಾವಾಗ ಮಾಡ್ತೀಯಾ ಆವಾಗ ಬಿಡುಗಡೆ, ಸ್ವಾತಂತ್ರ್ಯವಾಗಿ, ಸ್ವ ಇಚ್ಛೆಯಿಂದ ತನ್ನನ್ನೇ ತಾನು ಸಮರ್ಪಿಸಿಕೊಂಡು, ಎಲ್ಲವೂ ಕರ್ಮವೇ ಆಗಿ ಕರ್ಮವೇ ನಾನಾಗಿ ನನ್ನನ್ನು ಸಂಪೂರ್ಣ ಕೊಡ್ತೀನಿ ಅಂತ ಮನಸ್ಸಿಗೆ ನಿನಗೆ ಅರಿವಾಗುವವರೆಗೂ ನಾನು ಮಾಡಿರೋ ಕರ್ಮಗಳೆಲ್ಲ ಎಷ್ಟೇ ಕಷ್ಟದಲ್ಲೇ ಮಾಡಿರಲಿ, ಎಷ್ಟೇ ಒಳ್ಳೆಯದಾಗಿರಲಿ, ಅದಕ್ಕೆ ಕ್ವಾಲಿಟಿ ಬರಲ್ಲ. ನಮ್ಗೆ ಆವಾಗ ಏನಿರುತ್ತೆ, ಒಳ್ಳೆ ಕರ್ಮ ಮಾಡ್ತಾಯಿದ್ವಿ, ನಮ್ಗೆ ಒಳ್ಳೆಯದೇನೋ ಆಗುತ್ತೆ, ನಾನು ಇಷ್ಟು ದಿನ ಮಾಡಿದ್ರೆ ಇನ್ನೂ ಒಳ್ಳೆಯದಾಗತ್ತೆ, ನನಗೆ ದೇವರು ನೋಡಿ ನನಗೇನೋ ಕೊಡ್ತಾನೆ ವರ, ನಾನು ಇದೆಲ್ಲ ಮಾಡಿದ್ರಿಂದ ನನ್ನ ಪುಣ್ಯ ಹೋಗಿ ನಾನು ಹಗುರ ಆಗ್ತೀನಿ, ನನಗೆ ಪಾಪ ಕಳೆದ ಮೇಲೆ ನನಗೆ ಇನ್ನೇನೋ ಸಿಗುತ್ತೆ. ಎಷ್ಟು ದಿನ ಮಾಡಬೇಕು ಅದಕ್ಕೆ? 48 ಡೇಸ್ ಮಾಡಿದ್ರೆ ಆಮೇಲೆ ಏನು ಸಿಗುತ್ತೆ ನನಗೆ? ಕೇಳುವಾಗಲೇ ಕೇಳ್ತಾರೆ, ನನಗೆ ಇದೆಲ್ಲ ಕಷ್ಟ ಆಗಿದೆ, ಇದು ಮಾಡಿದ್ರೆ ನಿವಾರಣೆ ಆಗುತ್ತಾ? ನನಗೆ ಈ ಥರ ಎಲ್ಲ ಆಗ್ತಾಯಿದೆ, ನಾನು ಎಷ್ಟು ದಿನ ಮಾಡಲಿ, ಯಾವ ರೀತಿ ಮಾಡಲಿ, ಹೇಗೆ ಮಾಡಿದ್ರೆ ಇದರಿಂದ ಹೊರಗೆ ಬರ್ಬೋದು, ನನ್ನ ದೋಷ ಪರಿಹಾರ ಆಗುತ್ತೆ. ಯಾವುದೋ ಒಂದನ್ನು ಇಟ್ಕೊಂಡು ಮಾಡೋ ಕರ್ಮ ಇದೆಯಲ್ಲ, ಅದು ಪ್ರಾರಂಭದಲ್ಲಿ ಓಕೆ. ಆದರೆ ಆ ಕರ್ಮನ ಮಾಡುವ ಪ್ರಾಸೆಸ್ ಎಗೇನ್, ಪ್ರಾಸೆಸ್ನಲ್ಲಿ ನಾವು ಇನ್ವಾಲ್ವ್ ಆಗದೇ ಇದ್ದರೆ ನಮಗೆ ನಿಜವಾದ ಕರ್ಮ ಮಾಡುವ ಉದ್ದೇಶ ಗೊತ್ತಾಗೋದೇ ಇಲ್ಲ. ಅದಕ್ಕೆ ಹೇಳೋದು, ನೀವು ಜಪ ಮಾಡೋಕ್ಕೆ ಕೊಡ್ತಾರೆ, ಮಾಡಿ ಒಳ್ಳೇದಾಗತ್ತೆ ಅಂತ, ಅವ್ರದ್ದೇನು ತಪ್ಪಿಲ್ಲ. ಅವರು ಮಾಡು ಅಂದರು, ಚೆನ್ನಾಗಿ ಮಾಡು ಅಂದರು, ಗಮನ ಕೊಟ್ಟು ಮಾಡು ಅಂದರು, ಇನ್ನೇನು ಹೇಳೋಕ್ಕಾಗತ್ತೆ? ಮಾಡೋ ಪ್ರಕ್ರಿಯೆಯಲ್ಲಿ ಅವ್ರು ಬಂದು ಹಿಂಗೆ ಸಹಾಯ ಮಾಡೋಕ್ಕಾಗಲ್ಲ. ನೀನೇ ಪ್ರಕ್ರಿಯೆಯಲ್ಲಿ ಒಂದಾದಾಗ ಎಷ್ಟು ದೇಹ ಅಭಿಮಾನ ಬಿಟ್ಟಿದೆಯಾ, ಯಾವ ಲೆವೆಲ್ನಲ್ಲಿ ನಿನ್ನ ಮನಸ್ಸು ಪೂಜೆಯಲ್ಲಿ ಭಾಗವಹಿಸ್ತಾ ಇದೆ, ಎಷ್ಟು ಮಡಿನಲ್ಲಿ ನೀನಿದೆಯಾ, ಅಹಂಕಾರದಿಂದ ದೂರ ಇರೋದೇ ಮಡಿ ಅಂತ ಹೇಳಿದ್ದೀವಿ,
ಎಷ್ಟು ನಿರಹಂಕಾರದಲ್ಲಿ ಕೂತಿದೆಯಾ ನೀನು ಪೂಜೆಗೆ? ಎಷ್ಟು ಶರಣಾಗತಿ ಸಮರ್ಪಣೆ ಇದೆ? ಎಷ್ಟು ಜ್ಞಾನ ಇದೆ ನೀನು ಮಾಡ್ತಾ ಇರೋದ್ರ ಬಗ್ಗೆ? ಏನನ್ನೂ ಬಯಸದೆ ನಿನ್ನನ್ನೇ ನೀನು ಕೊಟ್ಟಾಗ ಯಾವ ಸ್ಥಿತಿನಲ್ಲಿ ನೀರ್ತೀಯ? ಪೂಜೆ ಬಿಡುಗಡೆ ಆಗಬೇಕು ನೀನು ಮಾಡ್ತಾ ಇರುವಾಗಲೇ. ಆವಾಗ ಏನಾಗುತ್ತೆ, ಪೂಜೆ ಇನ್ನೂ ಇಂಪ್ರೂವ್ ಆಗುತ್ತೆ. ಪೂಜೆ ಇಂಪ್ರೂವ್ ಆಗೋದು ಎಲಾಬರೇಟ್ ಮಾಡಿ ಅಲ್ಲ. ಪೂಜೆ ಇಂಪ್ರೂವ್ ಆದರೆ ನಿನ್ನ ಆಳ, ಪೂಜೆಯ ಆಳ 4 ಸ್ಟೆಪ್ನಲ್ಲಿ ಸಿಗೋದು 1 ಸ್ಟೆಪ್ನಲ್ಲಿ ಸಿಗೋಕ್ಕೆ ಶುರು ಆಗುತ್ತೆ. 10 ಮಂತ್ರ ಹೇಳಿದಾಗ ಆಗೋದು 1 ಮಂತ್ರದಲ್ಲೋ 2 ಮಂತ್ರದಲ್ಲೋ ಆಗುತ್ತೆ. ಸಹಸ್ರನಾಮ ಮುಗಿಯೋವರೆಗೂ ಏನೂ ಆಗದೇ ಇರ್ಬೋದು, ಮಧ್ಯದಲ್ಲಿ ಒಂದು ಚೂರು ಆಗಬಹುದು. ಆದರೆ ಯಾರು ಪ್ರಕ್ರಿಯೆಯಲ್ಲಿ ತೊಡಗ್ತಾರೋ ಒಂದು 10 ನಾಮದಲ್ಲಿ ಆ ದೇವಿಯ ದರ್ಶನ ಆಗುತ್ತೆ. ಎಲ್ಲವೂ ಕೂಡ ನಿನ್ನ ಆಳ. ನಿನ್ನ ಆಳ ಏನು? ನಿನ್ನ ಅಸ್ತಿತ್ವ ಮುಟ್ತಾ ಇದೆಯಾ? ನೀನು ಸಹಜವಾಗಿ ಸುಲಭವಾಗಿ ನಿನ್ನನ್ನು ಸಮರ್ಪಿಸ್ಕೊಂಡಿದೆಯಾ? ಇದೆಲ್ಲ ಗೊತ್ತಾದರೆ ಪೂಜೆ ಕ್ರಿಯೆ ನಾವು ಸಿಕ್ಕಾಕೊಳ್ಳಲ್ಲ. ಇಲ್ಲದೇ ಇದ್ರೆ ಏನಾಗುತ್ತೆ, ನಮ್ಮ ಅಹಂಕಾರದಿಂದ ಪೂಜೆ ಮಾಡೋದ್ರಿಂದ ಅಹಂಕಾರಕ್ಕೆ ನಾವು ಅಂದ್ಕೊಂಡಿರಲ್ಲ. ನಮಗನ್ಸುತ್ತೆ ನಾನು ಪೂಜೆ ಮಾಡಿದ್ದೀನಿ ನೋಡು. ಯಾರು ಮಾಡ್ತಾ ಇದ್ದಾರೆ ಈ ಕೆಲಸ? ಯಾರು ಮಾಡಿದ್ದಾರೆ? ಅದು ನಮಗೆ ಯಾರಿಗೂ ಹೇಳಲ್ಲ. ನಾನು ಪೂಜೆ ಮಾಡ್ತಾಯಿದ್ದೀನಿ, ನಾನು ಬೆಸ್ಟ್, ನನಗೆ ಪ್ರೈಡ್ ಬರುತ್ತೆ. ಅಹಂಕಾರ ಅದನ್ನು ತಗೊಂಡು ಮೆರೆಯುತ್ತೆ. ನನಗಿಷ್ಟು ಮಂತ್ರ ಗೊತ್ತಿದೆ, ನಾನೇ ಮುಗಿಸ್ಬಿಟ್ಟಿದ್ದೀನಿ, ನನಗೆಲ್ಲ ಗೊತ್ತು, ಉಪನಿಷತ್ತೆಲ್ಲ ಓದ್ಬಿಟ್ಟಿದ್ದೀನಿ, ಇನ್ನೇನು ಓದೋದು ಬಾಕಿ ಇಲ್ಲ. ನನಗೆಲ್ಲ ಬಾಯಿಗೆ ಬರುತ್ತೆ. ಕೇಳಿ ಏನು ಬೇಕಾದ್ರೂ ಹೇಳ್ತೀನಿ ನಾನು. ನನಗದು ಗೊತ್ತು, ನನಗಿದು ಗೊತ್ತು, ನನಗದು ಗೊತ್ತು, ಎಷ್ಟು ಗೊತ್ತು. ಲೈಬ್ರರಿನೇ ಇಲ್ಲಿರುತ್ತೆ ಕೆಲವರಿಗೆ, ಪಾಂಡಿತ್ಯ. ಆದರೆ ಪ್ರೌಢತೆ ಇರಲ್ಲ. ಗೊತ್ತು ಅನ್ನೋದಿದೆಯಲ್ಲ ಅಂತ ಅವನಿಗೇನೂ ಗೊತ್ತಿರಲ್ಲ. ಯಾಕೆಂದರೆ ಅವನು ಸ್ವಂತ ಆಗಿರಲ್ಲ. ಪೂಜೆಯಲ್ಲಿ ನಮ್ಮ ಒಂದು ಅನುಭವಗಳಲ್ಲಿ ನಮ್ಮನ್ನು ಆ ಪೂಜೆ ನಂದಾಗುತ್ತೆ. ಅದು ಮಾನಸ ಪೂಜೆ ಮಾಡಿದ್ರೂ ಈ ಪೂಜೆ ಮಾಡಿದ್ರು ಒಂದೇ. ಅವರಿಗೆ ಪೂಜೆ ಮಾಡದೇ ಇದ್ದರೂ ಇವರು ಇದೇ ಸ್ಥಿತಿನಲ್ಲಿ ಇರ್ತಾರೆ. ಅವ್ರು ಏನು ಮಾಡಿದ್ರೂ ಪೂಜೆ ಆಗೋಗುತ್ತೆ. ಕೂತ್ರೆ ಪೂಜೆ, ನಿಂತರೆ ಪೂಜೆ, ಮಾತಾಡಿದ್ರೆ ಪೂಜೆ, ಅಡುಗೆ ಮಾಡ್ತಾಯಿದ್ರೆ ಪೂಜೆ, ಎಲ್ಲ ಪರಮಾತ್ಮ ಸ್ವೀಕರಿಸೋಕ್ಕೆ ಶುರು ಮಾಡ್ತಾನೆ. ಆವಾಗಂಥವ್ರು ಪೂಜೆನೇ ಮಾಡಲ್ಲ. ಹೊರಗಡೆಯಿಂದ ನೋಡಿದ್ರೆ ಪೂಜೆನೇ ಮಾಡಲ್ಲ. ಅವ್ರು ಇಡೀ ದಿವಸ ಪೂಜೆ, ಇಡೀ ದಿವಸ ಸಮರ್ಪಣೆ, ಇಡೀ ದಿವಸ ಆನಂದ. ಪೂಜೆಯಲ್ಲಿ ಏನೇನು ಸಿಗಬೇಕೋ ಎಲ್ಲ ಸಿಕ್ಕಾಗಿದೆ. ಆ ಸ್ಥಿತಿನಲ್ಲಿ ಎಲ್ಲ ಮಾಡ್ತಾ ಇರೋದೆಲ್ಲ ಪೂಜೆ ಆಗ್ತಾಯಿದೆ. ಈ ಸ್ಥಿತಿಗೆ ನಮ್ಮ ಪೂಜೆ ಕರ್ಕೊಂಡು ಹೋಗದೇ ಇದ್ದರೆ ನೀವು ಮಾಡ್ತಾ ಇರೋ ಪೂಜೆ ಕರ್ಮ.